ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಡ್ಡಕ್ಕಿ ನೋಡ್ರಿ. ಮೊದಲಿಗೆ ಇವತ್ತು ಬಾಯಿ ಸಿಹಿ ಮಾಡ್ಕೊಳ್ಳುವಂತ ಸುದ್ದಿ ಹೇಳ್ಕೊಂಡು ಆಮೇಲೆ ಮುಂದಿಂದು ನೋಡೋಣ್ರಪ್ಪ. ಎಂಥ ಮ್ಯಾಚ್ ರೀ ಅದು, ಅದ್ಭುತ ನೋಡ್ರಿ. ವಾವ್, ನೋಡ್ಲಿಕ್ ಬಹಳ ಹಿಗ್ಗೈತಿ. ಸೋಲೇ ಇಲ್ಲ ಗೆಲುವೇ ಇಲ್ಲ ಅಂತ ತಿಳ್ಕೊಂಡು ಕ್ರಿಕೆಟ್ ಮೈದಾನದಾಗ ಅಬ್ಬರಿಸಿ ಬೊಬ್ಬಿರಲಿಕತ್ತಿದ್ದಂತ ಕಾಂಗ್ರೆಗಳನ್ನ ಒಂದು ಪುಟ್ಟ ಪಾತ್ರಗಿತ್ತಿ ಹೊಡೆದು ಸೋಲ್ಸೋದನ್ನ ನೋಡ್ಬೇಕಾಗೈತ್ರಿ. ಭಾರಿ ಚಂದ. ವಾವ್ ಜಮೀಮಾ ವಾವ್, ಎಂಥ ಆಟ ಆಡ್ಬಿಟ್ಟೆವ ದೇಶಕ್ಕಾಗಿ. ಬಹಳ ಹಿಗ್ಗಾಯ್ತು ನೋಡು. ಮುಂಬೈ ಮೈದಾನದಾಗ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ನಡುವ ಈ ವರ್ಲ್ಡ್ ಕಪ್ ಸೆಮಿಫೈನಲ್ ಮ್ಯಾಚ್. ಆಸ್ಟ್ರೇಲಿಯಾ ಅಂದ್ರೆ ಕೇಳ್ಬೇಕೇನ್ ಹೇಳ್ರಿ, 5 ಸಲ ಚಾಂಪಿಯನ್ ಆಗಿರುವಂತಹ ಟೀಮ್ ಅದು. ಭಾರತದ ಮಹಿಳೆಯರು ಒಂದ್ ಸಲನೂ ಗೆದ್ದಿರ್ಲಿಲ್ಲ. ಅದ್ರಾಗೂ ಫಸ್ಟ್ ಬ್ಯಾಟಿಂಗ್ ಮಾಡಿದ ಆಸೀಸ್ 338 ರನ್ ಹೊಡೆದ್ ಬಿಡುದ. ಇನ್ನೇನ್ ಗೆಲ್ತಾರಪ್ಪ ಇವ್ರು ಅಂತ ಹೇಳಿ ತಲೆ ಮೇಲೆ ಕೈ ಇಟ್ಕೊಂಡು ಕುಂತಿದ್ದಂತೂ ಖರೆ. ಅದ್ರಾಗೂ ಇಂಡಿಯಾ ಬ್ಯಾಟಿಂಗ್ ನ್ಯಾಗ ಮೊದಲೇ ಆಘಾತ. ಶಫಾಲಿ ಮತ್ ಬಂಧನ ಜಾಸ್ತಿ ವಿಕೆಟ್ ಜಲ್ದಿ ಕೊಟ್ಟ ಮ್ಯಾಲ ಎಲ್ಲ ಮುಗಿತಂತ ತಿಳ್ಕೊಂಡ್ಬಿಟ್ಟಿದ್ರಿ ಎಲ್ಲರೂ ಪಾಪ. ಆದ್ರೆ ಈ ಸಣ್ಣ ಹುಡುಗಿ ಆಟ ಚಾಲು ಆಯ್ತು ನೋಡ್ರಿ, ಏನ್ ಮಜಾ ಅಂತೀನಿ. ಜೊತೆಗೆ ಕ್ಯಾಪ್ಟನ್ ಕೌರ್ ಇಬ್ರು ಕೂಡ್ಕೊಂಡು ಟೀಮ್ ಇಂಡಿಯಾನ ಗೆಲ್ಸೇ ಬಿಟ್ರು. ಭಾರಿ ಹಿಗ್ಗಾಯ್ತು. ಫೈನಲಿ ಭಾರತ ಫೈನಲ್ಗೆ ಎಂಟ್ರಿ ಆಗ್ಬಿಟ್ಟದ. 2ನೇ ತಾರೀಕು ಮ್ಯಾಚ್ ಐತಿ, ಫೈನಲ್ ಮ್ಯಾಚ್. ಎಲ್ಲರೂ ಸಪೋರ್ಟ್ ಮಾಡೋಣ್ರಪ್ಪ. ಮತ್ತ ಇವತ್ತು ಒಂದು ಬಹಳ ಚಲೋ ದೃಶ್ಯ ನೋಡ್ಲಿಕ್ ಸಿಕ್ತು. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಜನ್ಮದಿನದ ಸಲುವಾಗಿ ಏಕತಾ ದಿವಸ್ ಪರೇಡ್ ಇತ್ತು. ಮೋದಿಜಿನೂ ಅದ್ರಾಗ ಪಾಲ್ಗೊಂಡಿದ್ರು. ಶ್ವಾನಗಳ ಸಾಹಸ, CRPF ಸೇನೆ ಪರೇಡ್ ಕಣ್ಣಿಗೆ ಹಬ್ಬ ಅಂತ ಅನ್ಸ್ಬಿಡ್ತು ನೋಡ್ರಿ. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಇದೇ ದಿನ ಭಾರತದ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರ ಪುಣ್ಯ ಸ್ಮರಣೆನೂ ಹೌದು ನೋಡ್ರಪ್ಪ. ಗಾಂಧಿ ಕುಟುಂಬ ಮತ್ತು ಖರ್ಗೆ ಅವರು ಪುಣ್ಯ ಸ್ಮರಣೆ ಮಾಡಿದ್ರು. ಆದ್ರೂ ನಂಗ ಖರ್ಗೆ ಅವ್ರ ಅದ್ಯಾಕ್ ಹಂಗಂದ್ರಂತ ಗೊತ್ತಾಗ್ಲಿಲ್ಲ ನೋಡ್ರಿ. ಇಂದಿರಾ ಗಾಂಧಿ ಮಹಿಳೆ ಅನ್ನೋದು ಎಲ್ಲರಿಗೂ ಗೊತ್ತೈತಿ, ಆದ್ರೆ ಖರ್ಗೆಜಿ ಮಾತಾಡ್ಕೋತ ಅವ್ರನ್ನ ಮಹಾಪುರುಷ ಅಂತ ಅಂದ ಬಿಡ್ತಾರ. एक तरफ वल्लभ भाई पटेल जी का जयंती हम मना रहे हैं और मुझे बहुत दुख होता है कि आज ही इंदिरा गांधी जी का 41वां शहादत दिवस भी है। ये दोनों महापुरुष, एक आयरन मैन और दूसरा आयरन लेडी। अरे खर्गे साहेब्रे, और प्रिಯಾಂಕಾ ಅಲ್ರಿ, ಇಂದಿರಾ ಗಾಂಧಿ ಅದಾರ.
ಸಾರಿ ಪ್ರಿಯಾಂಕ್ ಅಂದ್ರೆ ಅಲ್ರಿ ಅವ್ರ ಖರ್ಗೆ ಅವ್ರ ಮಗ ಪ್ರಿಯಾಂಕ್ ಅವ್ರ ಬಗ್ಗೆ ಹೇಳ್ದ. ನನಗೆ ಈ ಪ್ರಿಯಾಂಕ ಬಹಳ ಗದ್ಲ ಹಿಡಿತೈತಿ ನೋಡ್ರಿ. ಇವ್ರ ಇಬ್ಬರ ಹೆಸರುಗಳು ಹೇಳ್ಬೇಕಂದ್ರ ಬಹಳ ತ್ರಾಸ ಆಗ್ತೈತಿ ನನಗ. ಅದೇ ಒಟ್ನ್ಯಾಗ ಇಂದಿರಾ ಗಾಂಧಿ ಅವರು ಅವನಲ್ಲ ಅವಳು ಅಂದ್ರ ಮಹಿಳೆ ನನಗ್ ಗೊತ್ತುಂಟು. ನೀವು ಬೇಕು ಅಂತ ಹೇಳಿದ್ದಲ್ಲ, ಬಾಯಿ ತಪ್ಪಿ ಹೇಳಿದ್ದು ಅಂತ ಗೊತ್ತಾಯ್ತು ಬಿಡ್ರಿ. ಈ ಪ್ರಿಯಾಂಕಾ ಗಾಂಧಿ ಅಂದ ಕೂಡ್ಲೆ ನೆನಪಾಯ್ತು ನೋಡ್ರಿಪ್ಪ, ಏನೋ ನೇಪಾಳದ ಪಾಲಿಟಿಕ್ಸ್ ಬಗ್ಗೆ ಮಾತಾಡ್ಲಿಕತ್ತಿದ್ರಪ್ಪ. ನಿಮಗೆ ಯಾಕ್ರಿ ಮೇಡಮ್ ಕಂಡವ್ರ ವಿಷಯ? ಮೊದಲ್ ನಿಮ್ ಫ್ಯಾಮಿಲಿ ನಿಮ್ ಪಕ್ಷ ನೋಡ್ಕೊಳ್ರಿ ಸಾಕು. ಅಯ್ಯೋ ಹಿಂಗ ನಾ ಹೇಳಿಕತ್ತಿಲ್ರಪ್ಪ. ಅಕಸ್ಮಾತ್ ಏನರಿ ಹಿಂಗ ನೇಪಾಳದವ್ರು ಉಗಿದ್ರ ಏನ್ ಗತಿ ಪ್ರಿಯಾಂಕಾ ಮೇಡಮ್ ಅವ್ರೆ? ನಿಮ್ಮ ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲಾಗೋದಿಲ್ಲೇನು? ಸುಮ್ಮನ ಮರ್ಯಾದೆ ತಕ್ಕೊಳ್ಳುವಂತ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಅಕಸ್ಮಾತ್ ಅದೇನರಿ ಇತ್ತು ಅಂತಂದ್ರ ಹೇಳಲಿಕತ್ತೀನ್ರಿ. ಮತ್ತ ಇನ್ನ ನಮ್ಮ ಕರ್ನಾಟಕದ ವಿಷಯಕ್ಕೆ ಬಂದ್ರಿ ಅಂತಂದ್ರ ಒಂದು ದೊಡ್ಡ ಕ್ಲೂ ಅನ್ನ ಸಿದ್ದರಾಮಯ್ಯನವ್ರು ಕೊಟ್ಟು ಬಿಟ್ಟಾರ ನೋಡ್ರಿ. ತಿಳಿದವ್ರಿಗೆ ಅರ್ಥ ಆಗ್ತೈತಿ ಇದು ಮಸ್ತ್. ಅವ್ರು ಏನ್ ಅಂದಾರ ಎದಕ್ ಅಂದಾರ ಅಂತ ಹೇಳಿ. ಇಷ್ಟು ದಿನ ಹೆಂಗಿತ್ತು, ಈ ಕೌನ್ ಬನೇಗ ಕರೋಡ್ಪತಿ ಅನ್ನೋಂಗೆ ಯಾರಾಗ್ತಾರ ಮುಖ್ಯಮಂತ್ರಿ ಅನ್ನುವಂಥ ಪ್ರಶ್ನೆ ಎಲ್ಲರಿಗೂ ಕಾಡ್ಲಿಕತ್ತಿತ್ತು. ಪಾಪ ಡಿ.ಕೆ. ಶಿವಕುಮಾರ್ ಅವರಂತೂ ನವೆಂಬರ್ ತಿಂಗಳನ್ಯಾಗ ನಾ ಹೆಂಗರ ಮಾಡಿ ಸಿಎಂ ಆಗ್ಬೇಕು ಅಂತ ಕನಸು ಕಾಣ್ಕೊಂತೇ ಇದ್ರು. ಹೈಕಮಾಂಡಿಗೆ ಮೆಚ್ಚಿನ ಹುಡುಗ ಆಗ್ಬೇಕಂತ ಹೇಳಿ ಯಾರು ಎಷ್ಟೇ ಕೆಣಕಿದ್ರು ಸಹಿತ ಒಂದೂ ಮಾತಾಡ್ಲಾರ್ದೆ ಸೀದಾ ಡೆಲ್ಲಿಗೆ ಹೋಗಿ ಹೇಳಿ ಬರ್ತಿದ್ರು ಪಾಪ. ಅದ್ರ ನಡುವ ಹಲೋ ಅಪ್ಪ ಯತೀಂದ್ರ ಅವರು ಹಂಗ ಶಾಕ್ ಕೊಡುದು. ಇವತ್ತು ತಂದೆಯವರು ಈಗ ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿ ಇದ್ದಾರೆ, ಅವರ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಅಂತ ಸಮಯದಲ್ಲಿ ಈ ರೀತಿ ವೈಚಾರಿಕವಾಗಿ ಪ್ರಗತಿ ಪರವಾದಂತಹ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ ಅವ್ರಿಗೆ ನೇತೃತ್ವ ವಹಿಸ್ಕೊಳ್ಳೋಕೆ ಒಬ್ರು ನಾಯಕರು ಬೇಕು. ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿಯನ್ನು ವಹಿಸ್ಕೋತಾರೆ. ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತ ಎಲ್ಲ ರಾಜಕಾರಣಿಗಳಿಗೆ, ಯುವ ನಾಯಕರಿಗೆ ಅವರು ಮಾದರಿಯಾಗಿ ನಮ್ಮನ್ನು ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಸೊ ಹಾಗಾಗಿ ಈ ರೀತಿ ಒಂದು ತತ್ವಬದ್ಧತೆ ಇರುವಂತಹ ನಾಯಕ ಸಿಗೋದು ಬಹಳ ಕಷ್ಟ. ಅಂತ ಕೆಲಸನ ಜಾರಕಿಹೊಳಿ ಮಾಡ್ತಿದ್ದಾರೆ. ಅಂತ ಕೆಲಸ ಇನ್ನೂ ಮುಂದುವರಿಸಲಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ, ಸಿಎಂ ಮಾಡೋ ಮುಂದ 2.5 ವರ್ಷ ನಂಗ 2.5 ವರ್ಷ ನಿಂಗ ಅಂತ ಹೇಳಿ ಈಗ ಅವ್ರು ಯಾರೋ ಸಿಎಂ ಅಂತಂದ್ರ ಪಾಪ ಡಿ.ಕೆ.ಶಿ ಅವ್ರಿಗೆ ಹೆಂಗಾಗಿರ್ಬೇಡ್ತ ಹೇಳ್ರಿ. ಇರುದೇ 2 ರಿಂದ 2.5 ವರ್ಷ ಟೈಮ್ ಐತಿ. ಆಮೇಲೆ ಕಾಂಗ್ರೆಸ್ ಮತ್ತ ಅಧಿಕಾರಕ್ಕೆ ಬರ್ತೈತೋ ಇಲ್ಲೋ ಗೊತ್ತಿಲ್ಲ. ಅದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಕಸಗೊಂಡರೆ ಸರಿ ಸಿಎಂ ಆಗ್ಬೇಕಂತ ಹೇಳಿ ಡೆಲ್ಲಿಗೆ ಹೋಗಿ ಬಂದ್ಬಿಟ್ಟಾರ. ಬಂದ ಮೇಲೆ ಅದು ಏನಾಯ್ತು ಏನೋ ಗೊತ್ತಿಲ್ಲ. ಸಿಎಂ ಸಿದ್ದರಾಮಯ್ಯನವರು ಹಿಂಗ ಹೇಳ್ಬಿಡುದು. ಲಾಸ್ಟ್ ಡೇಟ್ ಅಲ್ವಾ ಸರ್ ಗುಂಡಿ ಮುಚ್ಚೋದಕ್ಕೆ ನೀವು ಡೆಡ್ಲೈನ್ ಕೊಟ್ಟಿದ್ರಲ್ಲ? ಕೇಳಿದ್ರಿಲ್ಲ, ಮಾಧ್ಯಮದವರು ಗುಂಡಿ ಬಿಂದಿರೋ ರಸ್ತೆ ಸರಿ ಮಾಡ್ಲಿಕ್ಕ ಡೆಡ್ಲೈನ್ ಇತ್ತಲ್ಲ, ಅದು ಮುಗ್ದೈತಲ್ಲ ಅಂತ ಪ್ರಶ್ನೆ ಮಾಡಿದ್ರ ಆಸ್ಕ್ ಡಿ.ಕೆ. ಶಿವಕುಮಾರ್ ಅಂತ ಅಂತಾರ. ಅಂದ್ರ ಸಿದ್ದರಾಮಯ್ಯನವ್ರ ಅಧಿಕಾರದ ಅವಧಿ ಮುಗಿಲಿಕ್ಕೆ ಬಂತ. ಈಗ ಹಂಗಾದ್ರ ಫುಲ್ ಕಂಟ್ರೋಲ್ ಡಿ.ಕೆ. ಶಿವಕುಮಾರ್ ಅವ್ರಿಗೇನ? ಹಂಗಾದ್ರ ನನಗೆ ಯಾಕೋ ಸಿದ್ದರಾಮಯ್ಯ ಸಾಹೇಬ್ರ ಮುಂದಿನ ಸಿಎಂ ಡಿ.ಕೆ.ಶಿ ಅನ್ನೋ ಸುಳಿವು ಕೊಟ್ಟಾರಂತ ಅನಿಸ್ಲಿಕ್ಕತ್ತದ ನೋಡ್ರಿ. ಅವ್ರ ಮಾತು ಕೇಳಿದ್ರೆ ಹಂಗ ಅನ್ಸುದಿಲ್ಲ ಏನ್ ಹೇಳ್ರಿ? ನೋಡೋಣಲ್ಲ, 1 ತಿಂಗಳದಾಗ ಎಲ್ಲ ಗೊತ್ತಾಗ್ತದಲ್ಲ ಏನೇನ್ ಆಗ್ತದ ಅಂತ ಹೇಳಿ. ಆದ್ರೂ ಸಿದ್ದರಾಮಯ್ಯ ಅವರೇ ನೀವು ಹೋಗೋ ಕಾಲದಾಗ ಅಂದ್ರೆ ರಾಜೀನಾಮೆ ಕೊಟ್ಟು ಹೋಗೋ ಕಾಲದಾಗ ಅಂತ ಹೇಳಿಕತ್ತೀನ್ರಿ, ಏನರೇ ಒಂದು ಕಿತಾಪತಿ ಮಾಡಿನೇ ಹೋಗ್ತಾರ ನೋಡ್ರಿ ಇವ್ರ ಗ್ಯಾರಂಟಿ. ಅಲ್ಲ, ಈ ಸಲ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಈ ಪ್ರಕಾಶ್ ರಾಜ್ಗೂ ಕೊಡ್ಲಿಕತ್ತಾರಂತ. ಸಿದ್ದರಾಮಯ್ಯ ಸಾಹೇಬ್ರೆ, ಇದು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಐತ್ರಿ, ಕೇರಳ ರಾಜ್ಯೋತ್ಸವ ಪ್ರಶಸ್ತಿ ಅಲ್ರಿಪ್ಪ. ಮತ್ತ ಅದು ತಿಳ್ಕೊಂಡ್ರಿ ನೀವು? ಆದ್ರೂ ಕೇರಳ ಅಂದ ಕೂಡ್ಲೆ ಭಾರಿ ಪ್ರೀತಿ ಬಿಡ್ರಿ ಅಗದಿ ಸಿಎಂ ಸಾಹೇಬ್ರಿಗೆ. ಮತ್ ಕೇರಳದಾಗ ಏನಾರ ಸಮಸ್ಯೆ ಆಯ್ತಂದ್ರ ಸಾಕವ್ರು ಬಾಚಿ ಕೊಟ್ಟು ಬಿಡ್ತಾರ. ಯಾಕೆ ಹೇಳ್ರಿ? ರಾಹುಲ್ ಗಾಂಧಿ ಅವರನ್ನ ಮೆಚ್ಚಿಸ್ಬೇಕಲ್ಲಿ ಏನ್ರಿ? ಬ್ಯಾಡ ಏನ್ ಮತ್ತ? ಅದಕ್ಕೆ ನೋಡ್ರಪ್ಪ, ಕೇರಳ ಪ್ರೇಮಿ ಪ್ರಕಾಶ್ ರಾಜ್ ಅವರಿಗೆ ಈ ಸಲ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕೈತಿ. என்ன எல்லாரும் சொல்லுவாங்க, நீ கேரளத்திலேயே பிறந்திருக்கேன் அப்படின்னு. எனக்கு வீடாயிடுச்சு கேரளா. எனக்கு இங்க இருக்கிற ஆளுங்க பிடிக்கும், இந்த நாடு பிடிக்கும், இங்க இருக்கிற அரசியல் பாலிடிக்ஸ் பிடிக்கும். அப்போ நான் வெளியில போகும்போது என்ன உங்களுக்கு அவ்வளோ பிடிக்கும் கேரளாக்காரங்களுக்கு அப்படின்னு கேட்பாங்க. நான் சொன்ன நடிகனா இல்ல, என்னோட நிலபாடானா. அது எனக்கு ரொம்ப சந்தோஷம். ஸோ என் ஒய்ஃப் கூட சொல்லுவா, என்ன இங்கேயே செட்டில் ஆயிடுவீங்க போல இருக்கு நீங்க. ரீசெண்டாக நான் இங்கே வந்தேன். நான் வந்து இந்த சிபிஐயோட ஒரு மீட்டுக்கு வந்திருந்தேன் பின்ராயன் சாரோட. இந்த ஆசிஃப் என்னுடைய நண்பர், இந்த பார்த்த சாரதியை நீங்க பார்க்கணும்னு கூப்பிட்டு வந்தாரு. அங்க இருந்துதான் நான் சாரை பார்த்தேன். அற்புதமான குடும்பம். அம்மாவை பார்த்தேன், அங்க இருக்கிற பறவைகளை பார்த்தேன்.
ரொம்ப அழகா ஒரு இயற்கையை வச்சுக்கிட்டு எல்லாரும் இருக்கிறதுக்கான பார்க்கறதுக்கான ஒரு அழகான ஒரு இடம் பண்ணியிருக்காரு. ரொம்ப பிடிச்சி போச்சு. இப்போ ஒரு ஹாலிடேக்கு வந்தேன். நான் வாகமான் போனோம். அப்போ எனக்கு சொன்னாரு, நீங்க ஒரு தடவை திருப்பி விழா பண்ணிடுவீங்களா ஓப்பனிங்? டெஃபினட்டா வர்றேன் அப்படின்னு சொன்னேன். எனக்கு ஒரு வீடு நீங்க வந்த உடனே நீங்க என்ன வரவேற்றதும் உங்களுடைய அன்போ பாசமோ ரொம்ப ரொம்ப ಸಂತೋಷமா இருக்கு எனக்கு. ಅಲ್ಲ, ಒಂದು ಕಾವೇರಿ ವಿಷಯ ಬಂತು ಅಂದ್ರೆ ಇದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಹೇಳುವಂತಹ ಪ್ರಕಾಶ್ ರಾಜ್ಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಅಂತ. ಶಭಾಷ್ ಸಿದ್ದರಾಮಯ್ಯ ಸಾಹೇಬ್ರೆ, ಏನ್ ಮಾಡೋದು ಹೇಳಪ್ಪ. ಇನ್ನು ಕಡೆಯದಾಗಿ ಒಂದು ಶಾಕಿಂಗ್ ವಿಡಿಯೋ ನೋಡ್ಬೇಕು ನೀವು. ರಾಧಕ್ಕ ಫೈನಲಿ ನೀಲಿ ಆರ್ಮಿಯ ಹೋರಾಟ ಕಾಂಗ್ರೆಸ್ ವಿರುದ್ಧನೇ ಅನ್ನೋದನ್ನ ಬಾಯ್ ಬಿಡಿಸ್ಬಿಟ್ಟಾರ. ಕರ್ನಾಟಕದಲ್ಲಿ ಒಬ್ಬ ದಲಿತನಿಗೆ ಸಿಎಂ ಸ್ಥಾನ ಕೊಡ್ಲಿಲ್ಲ. ಇಲ್ಲಿ ಇದೇ ಸಾಮಾಜಿಕ ಅಸಮತೋಲನ ಇದೆ. ಅದಕ್ಕೆ ನಾವು ಅವ್ರ ಬೆಂಬಲವಾಗಿದ್ದೀವಿ. ವಿರುದ್ಧ ಆಗ್ಬೇಕೆ ಹೊರತು ಸಂಘ ಪರಿವಾರದ ವಿರುದ್ಧ ಅಲ್ಲ. ಸಂಘ ಪರಿವಾರ ಸರ್ಕಾರ ನಡೆಸ್ತಾ ಇಲ್ಲ, ಕಾಂಗ್ರೆಸ್ ನಡೆಸ್ತಾ ಇರೋದು. ಕಾಂಗ್ರೆಸ್ ನೋಡಿ ಮೇಡಮ್, ಇಲ್ಲಿ ಕಾಂಗ್ರೆಸ್ ಇಲ್ಲಿಯವರೆಗೆ ಮುಖ್ಯಮಂತ್ರಿ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಈ ಶ್ರೇಣೀಕೃತ ಜಾತಿ ವ್ಯವಸ್ಥೆಯ ಆಧಾರದ ಮೇಲೆ ಅಂತ ನೀವು ಕಾಂಗ್ರೆಸ್ ವಿರುದ್ಧ ಫೈಟ್ ಮಾಡಿ. ಪ್ರಿಯಾಂಕ್ ಖರ್ಗೆ ಅವ್ರಿ ಏನ್ರಿ ಹಿಂಗ್ ಹೇಳಿಕತ್ತಾರ? ಅಂದ್ರೆ ಇವ್ರ ಹೋರಾಟ ನಿಮ್ಮ ವಿರುದ್ಧನೇ ಐತಿ ಅಂತ. ಯಾವ್ದಕ್ಕೂ ಸ್ವಲ್ಪ ಎಚ್ಚರದಿಂದಿರ್ಯಪ್ಪ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.